ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಸೈನ್ಸನ್. ಇವತ್ತು ನಾವು ಚಟ್ನಿ ಟೊಮೆಟೊ ಚಟ್ನಿ ಮಾಡ್ತಾ ಇದ್ದೀವಿ. ನಮ್ಮ ಚಟ್ನಿ ಒಳಗೆ ಟೊಮೆಟೊ ಚಟ್ನಿ ಅಥವಾ ಮ್ಯಾಂಗೋ ಚಟ್ನಿ ಅದು ನನಗೆ ಭಾಳ ಇಷ್ಟ ಆಗ್ತವೆ. ಸೊ ನನಗೆ ಊಟದೊಳಗೆ ಯಾವುದೇ ಒಂದು ಚಟ್ನಿ ಬೇಕೇ ಬೇಕು. ಸೊ ಇವತ್ತು ನಮ್ಮಮ್ಮ ಟೊಮೆಟೊ ಚಟ್ನಿ ನನ್ನ ಸೊಲಾಗೆ ಮಾಡ್ತಾ ಇದ್ದಾಳೆ. ನಮ್ಮಮ್ಮ ಟೊಮೆಟೊ ಚಟ್ನಿ ಹ್ಯಾಂಗೆ ಮಾಡ್ತಾ ಇದ್ದಾಳೆ ನೋಡೋಣ ಬರ್ರಿ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಅರ್ಧ kg ಅಷ್ಟು ಹಣ್ಣಾಗಿರೋ ಟೊಮೆಟೊ, ಸ್ವಲ್ಪ ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಬೆಲ್ಲ, ಅಚ್ಚು ಖಾರದ ಪುಡಿ, ಉಪ್ಪು, ಜೀರಿಗೆ. ಇವಿತ್ತೆ ಸಾಮಗ್ರಿಗಳಿಂದ ಮಸ್ತಾಗಿರುವ ಚಟ್ನಿ ಮಾಡೋಣ ಬರ್ರಿ. ಮೊದಲಿಗೆ ಹೀಗೆ ಅರ್ಧ ಟೊಮೆಟೊನ ಕಟ್ ಮಾಡ್ಕೋಬೇಕು. ಗ್ಯಾಸ್ ಮೇಲೆ ಫಸ್ಟು ಒಂದು ಪ್ಯಾನ್ ಇಟ್ಕೋಬೇಕು. ಟೊಮೆಟೊನ ಹೀಗೆ ಬೇಯಿಸ್ಬೇಕು. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಬೇಕು ಮತ್ತು ಬೆಳ್ಳುಳ್ಳಿ. ಎರಡು ನಿಮಿಷ ಇದಕ್ಕೆ ಮುಚ್ಚಳ ಮುಚ್ಚಿ ಸರಿಯಾಗಿ ಬೇಯಿಸಬೇಕು. ಇವಾಗ ಸರಿಯಾಗಿ ಬೆಂದಿದೆ. ಈಗ ಇದ್ರ ಮೇಲಿನ ಸಿಪ್ಪೆಯನ್ನು ತಕೊಳ್ಳೋಣ. ಇವಾಗ ಇದರ ಸಿಪ್ಪೆ ತೆಗ್ದಿದ್ದೀನಿ. ಈಗ ಸ್ಮ್ಯಾಶ್ ಮಾಡ್ಕೊತೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಖಾರ, ಬೆಲ್ಲ, ಜೀರಿಗೆ ಎಲ್ಲಾನು ಹಾಕ್ತಾ ಇದ್ದೀನಿ. ಕಟ್ ಆಗಿರುವ ಈರುಳ್ಳಿ ಹಾಕೋತಾ ಇದ್ದೀನಿ. ಈಗ ಸ್ವಲ್ಪ ಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇವನ್ನೆಲ್ಲ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ನಮ್ಮ ಅಮ್ಮನ ಕೈ ರುಚಿ ಟೊಮೆಟೊ ಚಟ್ನಿ ರೆಡಿ ಆಗಿದೆ. ಟೇಸ್ಟ್ ಹಂಗೆ ಇದೆ ಹೇಳ್ತೀನಿ ಬನ್ನಿ ಫ್ರೆಂಡ್ಸ್. ತುಂಬ ಮಸ್ತ್ ಆಗಿದೆ ಫ್ರೆಂಡ್ಸ್. ಟೊಮೆಟೊ ಚಟ್ನಿ ರೆಡಿ ಆಗಿದೆ. ಟೇಸ್ಟ್ ನೋಡಿ ಹೇಳ್ತೀನಿ.